18/2026 ಬೆಳಿಗ್ಗೆ 10 ಗಂಟೆಗೆ ಬೈರವಂಗಲ ರೈತ ಭವನದಿಂದ ಮೆರವಣಿಗೆಯ ಮುಖಾಂತರ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ರೈತರಿಗೆ ಸಮರ್ಪಕವಾಗಿ ಬೀಜ ಗೊಬ್ಬರಣೆಯನ್ನು ವಿತರಣೆ ಮಾಡಿದಂತ ರಾಜ್ಯ ಸರ್ಕಾರ ಜೈ ಜವಾನ್ ಜೈ ಜವಾನ್ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ರೈತರಿಗೆ ಸಮರ್ಪಕವಾಗಿ ಬೀಜ ಗೊಬ್ಬರನೆ ವಿತರಣೆ ಮಾಡಿದಂತ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಸಮರ್ಪಕವಾಗಿ ಬೀಜ ಗೊಬ್ಬರವನ್ನು ವಿತರಣೆ ಮಾಡಿದಂತ ಜಿಲ್ಲಾ ಆಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಜೈ ಕಿಸಾನ್ ಬರ್ರಿ ಇಲ್ಲ ಇಲ್ಲ ಅಲ್ಲಿ ಅಲ್ಲಿ ನೀವು ಮಾತಾಡಿ ಚಾಲು ಮಾಡ್ರಿ ಚಾಲು ಮಾಡಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಎಲ್ಲ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ರೈತ ಸಂಘಗಳ ಕೂಡಿ ಇವತ್ತು ನಮ್ಮ ರೈತರಿಗೆ ಆಗುವಂಥ ಶೋಷಣೆಗಳನ್ನ ಹೇಳಲಿಕ್ಕೆ ಬಂದಿದ್ದೀವಿ ಡಿ.ಸಿ ಆಫೀಸ್ಗೆ. ಯಾಕಪ್ಪ ಅಂದ್ರೆ ಇವತ್ತು ಬೀಜ ಗೊಬ್ಬರ ವಿತರಣೆ ಮಾಡುವಂಥ ಸರ್ಕಾರ ಅದಕ್ಕೆ ಏನೇನೋ ಕೆಲವೊಂದು ಲಿಂಕ್ ಹಚ್ಚೆ FID ಲಿಂಕ್ ಹಚ್ಚೆ ಆಮೇಲೆ ಕೊಡುವಂಥರು ಯಾರಿಗೂ ಒಂದು ಚೀಲ ಗೊಬ್ಬರ ಸಿಗಾಕ್ತಾರಿಲ್ಲ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಗೊಬ್ಬರ ಮತ್ತು ಬೀಜಗಳನ್ನು ವಿತರಣೆ ಮಾಡಬೇಕಂಥೇಳಿ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನ ವಿತರಣೆ ಮಾಡಬೇಕು. ಆಮೇಲೆ ಈ ಇದು ಬೆಳೆ ವಿಮಾ ಮಾಡಿದಂಥ ಬೆಳೆ ಪರಿಹಾರವನ್ನು ವಿಮೆಗಳ ಕಂಪನಿಗಳಿಂದ ಕೊಡಿಸ್ಬೇಕು. 25% ಕೊಟ್ಟಿದ್ದಾರೆ ಸ್ಟಾರ್ಟಿಂಗು, 75% ವಿಮೆ ಹಣ ಬಾಕಿ ಉಳ್ಕೊಂಡಿದ್ದಾರೆ. ಮತ್ತೀಗ ಬೀಜ ಗೊಬ್ಬರ ವಿತರಣೆ ಮಾಡಕ್ಕೆ ಬಂತು, ಬಿತ್ತಲಾಕ್ಕೆ ಬಂತು. ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ಆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಈ ಎಲ್ಲ ನಮ್ಮ ರೈತರ ಸಂಘಟನೆಗಳ ವತಿಯಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಇದಕ್ಕೆ ತಪ್ಪದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಸರಿಯಾಗಿ ಕಣ್ಣು ಮುಚ್ಚಾಲೆ ಆಟ ಆಡತ್ತಾವ. ಈಗ ಒಂದು 10 ನಿಮಿಷ ಬಿಟ್ಟವ್ರನ್ನ 1 ತಾಸು ಬಂದ್ ಮಾಡತ್ತಾರ. ಅದಕ್ಕಾಗಿ ಒಳ್ಳೆ ಗುಣಮಟ್ಟದ ಕರೆಂಟನ್ನು ಕೊಡಬೇಕು. DC ಸುಡತ್ತಾವು. DC ಸುಟ್ಟು ಒಂದೊಂದು ತಿಂಗಳ ನಂತರ DCಗಳು ಕೊಡತ್ತಾರು. ಅದಕ್ಕೆಲ್ಲ ಅಧಿಕಾರಿಗಳು ಬಂದು AC ಅವರು ಬಂದು ಇದಕ್ಕೆ ಉತ್ತರ ಹೇಳಬೇಕಂತೇಳಿ ತಮ್ಮ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.